ಸಾವಿರಾರು ಜನ ಇವತ್ತು ಸೈಟ್ ಬೇಕು, ಮನೆ ಬೇಕು, ಸಾಲ ಬೇಕು, ಪೆನ್ಷನ್ ಇಲ್ಲ, ಖಾತೆ ಇಲ್ಲ, ಪೋಡಿ ಇಲ್ಲ, ಬೇರೆ ಬೇರೆ ಸವಲತ್ತು ಬೇಕು, ಒಳಚರಂಡಿ ಬೇಕು, ಕುಡಿಯೋ ನೀರು ಬೇಕು, ಮನೆ ಮುಂದೆ ಕಾಂಕ್ರೀಟ್ ಬೇಕು, ರಸ್ತೆ ಹಾಳಾಗಿದೆ, ಗುಂಡಿ ಆಗೋಗಿದೆ. ಹೀಗೆ ಹಲವಾರು ಸಮಸ್ಯೆಗಳನ್ನ ಇವತ್ತು ನಮ್ಮ ಮುಂದೆ ಇಟ್ಟಿದ್ದೀವಿ. ನಿಮ್ಮೆಲ್ಲ ಕೌನ್ಸಿಲರ್ಗಳು ದೀಪವನ್ನ ಬೆಳಗಿದ್ದಾರೆ. ಏನ್ ದೀಪ ಬೆಳಗಿದ್ದಾರೆ ಅಂದ್ರೆ, ಚನ್ನಪಟ್ಟಣ ಕತ್ತಲಲ್ಲಿದೆ, ಬೆಳಕು ಆಗಬೇಕು ಅಂತೇಳಿ ಎಲ್ಲ ಕೌನ್ಸಿಲರ್ಗಳೆಲ್ಲ ದೀಪವನ್ನ ಬೆಳಗಿದ್ದಾರೆ. ಚನ್ನಪಟ್ಟಣವನ್ನ ಅಭಿವೃದ್ಧಿಯ ಪಟ್ಟಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರು ನಾವೆಲ್ಲ ಸೇರಿ ಕೈ ಜೋಡಿಸಲಿಕ್ಕೆ, ಈ ಕೈಯನ್ನ, ನಿಮ್ಮ ಕೈಗಳನ್ನ ಬಲಪಡಿಸಲಿಕ್ಕೆ ನಾವಿಲ್ಲಿಗೆ ಬಂದಿದ್ದೇವೆ. ಮುಂದಿನಿಂದಲೇ ನಾನೊಂದು ಮಾತು ಹೇಳ್ತಾ ಇದ್ದೀನಿ, ತಮಗೆಲ್ಲ ಭರವಸೆ ಇರಲಿ. ಮಾಧ್ಯಮದವರು ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಮುಂದಿನ ದಿನ ಈ ಚನ್ನಪಟ್ಟಣ ಡಿ.ಕೆ. ಶಿವಕುಮಾರ್ ನಾಯಕತ್ವದಲ್ಲಿ ಬೆಂಗಳೂರು ಆಗಲಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ. ಇದು ಚನ್ನಪಟ್ಟಣ ಟೌನ್ ನಲ್ಲಿ ನಾನೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ನಾನು ಈ ಮಾತನ್ನ ಆಡ್ತಾ ಇದ್ದೇನೆ. ಚನ್ನಪಟ್ಟಣಕ್ಕೆ ಹೊಸ ಚೈತನ್ಯವನ್ನು ತರಬೇಕು ಅಂತ ಹೇಳಿ ಈ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ.